ಕೆಲಸಕ್ಕೆ ಬಳಸ್ಕೊಳ್ಳಿಲ್ಲ. ಎಂದೂ ಸಿಟ್ಟು ದರ್ಪ ತೋರಿದವರಲ್ಲ. ಆರೋಗ್ಯ ಸಚಿವರಾಗಿದ್ದಾಗ KLE ಆಸ್ಪತ್ರೆ, ICMR ಸೇರಿದಂತೆ ಜಿಲ್ಲೆಯ ವೈದ್ಯಕೀಯ ಲೋಕಕ್ಕೆ ಅವರು ನೀಡಿದ ಕೊಡುಗೆ ದೊಡ್ಡದು ಅಂತ ಕೊರೆಯವ್ರು ನೆನೆಸ್ಕೊಳ್ತಾ ಇದ್ದಾರೆ. ನಿಜವಾಗಿಯೂ ಮೆಚ್ಚುವಂತ ಕೆಲಸ. ಅಟ್ಲೀಸ್ಟ್ ನೆನೆಸ್ಕೊಳ್ತಾ ಇದ್ರಲ್ಲಪ್ಪ, ಇದ್ರ ಬಗ್ಗೆ KLE ಡೆವಲಪ್ಮೆಂಟ್ ಇದ್ರೆ ಅವರು ಒಬ್ಬರು ಇದ್ದರು ಅನ್ನುವಂಥದ್ದು. ಅವರು ಸಹಾಯ ಸಹಕಾರ ಮಾಡಿದಾರೆ. ಅವತ್ತಿನ ರಾಜಕಾರಣ ಹೇಗಿತ್ತಪ್ಪ ಅಂತಂದ್ರೆ, UL ಪಾಟೀಲರು ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತನ್ನು ಸಾಧಿಸಿದ್ರು. ಅವ್ರ ಹೆಸರು ಹೇಳಿದ್ರೆ ಒಬ್ಬ ಏನೋಪ್ಪ ಭಯ ಪಡುವಂಥ ವಾತಾವರಣ ಅವತ್ತಿತ್ತು. ಸುಳ್ಳೇನಲ್ಲ, ವಸಂತರಾವ್ ಪಾಟೀಲರ ಸಲುವಾಗಿದ್ದಂಥದ್ದು. ಅಂತಹ ಸಂದರ್ಭದಲ್ಲಿ ಈ ಒಬ್ಬ ಸಜ್ಜನ ರಾಜಕಾರಣಿ, ಅದು ಮತ್ತು ಇನ್ನೊಂದು ಮಾತನ್ನ ಜ್ಞಾಪಿಸ್ಕೊಳ್ಳೇಬೇಕು. ಚಿಕ್ಕೋಡಿ ಭಾಗದಲ್ಲಿ ಅದು ರಿಸರ್ವೇಷನ್ ಇರೋದರಿಂದ ಇನ್ನೊಬ್ಬ ಅಲ್ಲಿ ವ್ಯಕ್ತಿ ಬೆಳೆದು ಬರಲಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ರಿಸರ್ವೇಷನ್ ಇಲ್ಲದೆ ಹೋಗಿದ್ದು ಸಂಘಟನೆ ನಮಗೆ ಸಿಗ್ತಿದ್ರು ಇಲ್ಲ ಗೊತ್ತಿಲ್ಲ. ಆ ರಿಸರ್ವೇಷನ್ ಇದ್ದಕ್ಕಾಗಿ ಸತತ 7 ಸಲ ಸಂಸದರಾಗಿ, ಮಿನಿಸ್ಟರ್ಗಳಾಗಿ ಅಲ್ಲಿ ವರ್ಕ್ ಮಾಡಿದ್ದು. ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆಗೂ, ಅದರಲ್ಲೂ KLE ಅಂತ ದೊಡ್ಡ ಸಂಸ್ಥೆ ಬೆಳವಣಿಗೆಯಲ್ಲೂ ತಮ್ಮದೇ ಆದ ನೆರವನ್ನು ನೀಡಿದ್ದನ್ನು ನಾವಿಲ್ಲಿ ಯಾವತ್ತೂ ಮರಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅವ್ರು ನೆನಪಿಸ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೋರೆಯವರು. ಅದರಲ್ಲಿ ಅವ್ರು ಇನ್ನೊಂದು ಮಾತು ಹೇಳ್ತಾರೆ. ಅದರ ಸಂದರ್ಭದಲ್ಲಿ ಸತತ 7 ಬಾರಿ ಸಂಸದರಾಗಿ ಆಯ್ಕೆಯಾದ B. ಶಂಕರಣ್ಣನವರು ದೇಶದಲ್ಲಿಯೇ ಬೆಳಗಾವಿ ಜಿಲ್ಲೆಗೆ ಹೆಸರು ತಂದುಕೊಟ್ಟವರು. ಸಜ್ಜನ ರಾಜಕಾರಣಿಯಾಗಿದ್ದವರು ಎಲ್ಲ ಸಮುದಾಯಗಳ ನಾಯಕರನ್ನು ಬೆಳೆಸಿದರು. ಇವರಂತಲ್ಲ, ಎಲ್ಲ ಸಮುದಾಯದವರನ್ನು. ಇದು ಸಹಿತ ಭಾಳ ಮೆಚ್ಚೋದು ಇವತ್ತು.